ಬಳ್ಳಾರಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೈಕೊಟ್ಟಿದೆ ವಿದ್ಯುತ್, ಕತ್ತಲೆಯ ಕೂಪವಾಗಿ ಹೋಗಿದೆ. ಕೂಡ್ಲಿಗಿಯ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಇದು ಕತ್ತಲೆ ಕೋಣೆ. ಇದು ನೋಡ್ತಾ ಇದ್ದೀರಿ ನೀವು. ಈ ಆಸ್ಪತ್ರೆಯಲ್ಲಿ ಅಲ್ಲಿರುವಂಥ ಪೇಷಂಟ್ಗಳು ಯಾವ ರೀತಿ ಪಡಬಾರದ ಕಷ್ಟವನ್ನು ಪಡ್ತಿರಬಹುದು ಅಂಥೇಳಿ ಕತ್ತಲೆಯಲ್ಲಿ ಬಾಣಂತಿಯರು ಮತ್ತು ನವಜಾತ ಶಿಶುಗಳು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ರಾತ್ರಿ ವೇಳೆ ವಿದ್ಯುತ್ ಕೈಕೊಟ್ಟಿದ್ದರಿಂದ ನವಜಾತ ಶಿಶುಗಳ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಜೊತೆಗೆ ನೋಡಿ, ಬೆಳಕು, ಗಾಳಿ ಇಲ್ಲ, ಸೊಳ್ಳೆ ಕಾಟ. ಈ ನವಜಾತ ಶಿಶುಗಳು ಅಂತ ಹೇಳಿದ್ರೆ ಅತ್ಯಂತ ಸೂಕ್ಷ್ಮವಾಗಿರುತ್ತೆ. ಆಗ ತಾನ ಜನಿಸಿದಂಥ ಮಕ್ಕಳು, ಅವರಿಗೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕೇರ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಸಣ್ಣ ಸಮಸ್ಯೆಯು ಕೂಡ ಬಹಳ ದೊಡ್ಡ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ. ಹೀಗಾಗಿ ಆ ಶಿಶುಗಳನ್ನು ನೋಡಿಕೊಳ್ಳುವಂಥ ಈ ಸೂಕ್ಷ್ಮ ಸಂದರ್ಭದಲ್ಲಿಯೇ ಕರೆಂಟ್ ಇಲ್ಲ, ಜನರೇಟರ್ ಇಲ್ಲ. ಜನರೇಟರ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಇನ್ನೂ ಸಮಸ್ಯೆ ಜಾಸ್ತಿ ಆಗಿದೆ. ಹಗಲು ರಾತ್ರಿ ಇದೇ ಸಮಸ್ಯೆಯನ್ನು ರೋಗಿಗಳು ಎದುರಿಸ್ತಾ ಇದ್ದಾರೆ. ಅಲ್ಲದೆ ಬಾಣಂತಿಯರಿಗೆ 4 ರಿಂದ 5 ದಿನಗಳಿಂದ ಊಟವೂ ಕೂಡ ಸರಿಯಾಗಿ ಕೊಡ್ತಾ ಇಲ್ವಂತೆ. ಬಿಸಿ ನೀರು ಕೇಳಿದ್ರೆ ಮನೆಯಿಂದ ತಗೊಂಬನ್ನಿ ಅಂತ ಹೇಳ್ತಾರಂತೆ. ಸೊ ಇಂಥವೆಲ್ಲ ಆರೋಪಗಳು ಕೇಳಿಬರ್ತಾ ಇದೆ. ಈಗಲೂ ಕೂಡ ಇಂಥ ಕತ್ತಲೆಯ ಕೂಪದಲ್ಲಿ ಚಿಕಿತ್ಸೆ ಹೇಗೆ ಪಡೀತಾರೆ, ಚಿಕಿತ್ಸೆ ಹೇಗೆ ನೀಡ್ತಾರೆ, ಯಾವ ಇಂಜೆಕ್ಷನ್ ಕೊಡಬೇಕು ಅಂತ ಗೊತ್ತಾಗಬೇಕಲ್ಲ. ವೈದ್ಯರಿಗೆ ಯಾವ ಇಂಜೆಕ್ಷನ್ ಬಳಸಬೇಕು ಅಥವಾ ಯಾವ ಟ್ಯಾಬ್ಲೆಟ್ ಕೊಡಬೇಕು, ಯಾವ ಸಮಯದಲ್ಲಿ ಹೇಗೆ ಅವರಿಗೆ ಉಪಚಾರ ಮಾಡಬೇಕು ಅದು ಕೂಡ ಗೊತ್ತಾಗಲ್ಲ. ಯಾವ ರೂಮ್ಗೆ ಹೋಗ್ಬೇಕಂತಲೂ ಗೊತ್ತಾಗಲ್ಲ ರೀ. ಅಂಥ ಕತ್ತಲೆಯ ಕೂಪವಾಗಿದೆ ಕೂಡ್ಲಿಗಿಯ ಆಸ್ಪತ್ರೆ. ಈ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ನಾವು ತೋರಿಸ್ತಾ ಇದ್ದೀವಿ. ತಕ್ಷಣ ಅಲ್ಲಿ ಕ್ರಮ ತೆಗೆದುಕೊಳ್ಬೇಕು. ಆಸ್ಪತ್ರೆ ಕೈ ಕೊಟ್ಟರೆ ಖಂಡಿತವಾಗೂ ಬಡವರ ಜೀವದ ಜೊತೆ ಚೆಲ್ಲಾಟ ಆಡ್ದಂಗೆ. ಆಸ್ಪತ್ರೆಗೆ ಬರೋದೇ ಬಡವರು, ಕೂಲಿ ಕಾರ್ಮಿಕರು, ಅತ್ಯಂತ ಹಣಕಾಸಿನ ಕೊರತೆ ಇದ್ದಂಥವರು. ಶ್ರೀಮಂತರೋ, ಅಧಿಕಾರಿಗಳ ಮಕ್ಕಳು, ರಾಜಕಾರಣಿಗಳ ಮಕ್ಕಳು ಬಿಟ್ಬಿಡಿ, ಭಾಳ ದೊಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾರೆ. ಆದರೆ ಬಡವರಿಗಿರುವಂಥ ಆಸ್ಪತ್ರೆ ಇದು. ಈ ಆಸ್ಪತ್ರೆಯ ಅಧೋಗತಿಗೆ ಹೋಗಿದೆ. ಸಂಬಂಧಪಟ್ಟವರು ತಕ್ಷಣವೇ ನಾಳೆ ಇಂಥ ಸಮಸ್ಯೆ ಅಲ್ಲಿ ಉದ್ಭವ ಆಗಬಾರ್ದು. ನಾಳೆ ಅಲ್ಲ, ಇವತ್ತೇ ಆ ಸಮಸ್ಯೆಗೆ ಮುಕ್ತಿ ಹಾಡಬೇಕು. ನೋಡೋಣ ಏನಾಗುತ್ತೆ ಅಂತ. Hey!